तनुजाते जय हे कर्नाटक माते जय सुंदर नदिवनಗಳ ನಾಡೆ जय हे रस ಋಷಿಗಳ ನೀಡೆ ಭೂದೇವಿಯ ಮಕುಟದ ನವಮಣಿಯೇ ಅಂದದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಯ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕುರಟಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಸರಿ ಯಮರೆ ಗ್ರಾಮ ಪಂಚಾಯತಿ PDO ಅವರಿಂದ ಆಯೋಜನೆ ಮಾಡಿರ್ತಕ್ಕಂಥದ್ದಾಗಿದೆ. ಈಗಾಗಲೇ ಗ್ರೇಟರ್ ಬೆಂಗಳೂರು ಅಂತೇಳಿ ಪಂಚಾಯತಿಗಳೆಲ್ಲ ನಮ್ಮದೆಲ್ಲ ಮುಗಿದೋಗಿರ್ತಕ್ಕಂಥ ಸಂದರ್ಭ. ಅಂಥ ಸಂದರ್ಭದಲ್ಲಿ ನಾವು ಯಾವುದೂ ನಮ್ಮ ಮೆಂಬರ್ಗಳನ್ನ ಕರೆದು ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಏನು ಮಾಡಿರಲಿಲ್ಲ. ಹಾಗಾಗಿ ನಾನು ಪಂಚಾಯತಿಯ ಒಂದು PDO ಅವ್ರನ್ನ ಕೇಳಿಕೊಂಡೆ. ಈ ಒಂದು ಸಂದರ್ಭದಲ್ಲಿ ಆ ಗ್ರಾಮ ಸಭೆಯಲ್ಲೇ ಒಂದು ಬೀಳ್ಕೊಡುಗೆ ಸಮಾರಂಭನ ನಮ್ಮ ಮೆಂಬರ್ಗಳಿಗೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದೆ. ಅದೇ ರೀತಿಯಲ್ಲಿ ಅವರು ಹೆಚ್ಚಿನ ಒತ್ತು ಕೊಟ್ಟು ಇವತ್ತು ಒಂದು ಬೀಳ್ಕೊಡುಗೆ ಸಮಾರಂಭನ ಆಯೋಜನೆ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ನಮ್ಮ ಮೆಂಬರ್ಗಳ ಪರವಾಗಿ ನಮ್ಮ ಸದಸ್ಯರ ಪರವಾಗಿ ನಾವು ಸಹ ಇವತ್ತು ಆ ಗ್ರಾಮ ಸಭೆಯಲ್ಲಿ ಒಟ್ಟಿಗೆ ಇವತ್ತು ಗ್ರಾಮ ಪಂಚಾಯತಿ ನಡೆದ ಆಡಳಿತ ಸಿಬ್ಬಂದಿ ವರ್ಗಗಳಿಗೆ ಡಿ ಗ್ರೂಪ್ ಅವ್ರಿಗಿರ್ಬೋದು, ವಾಟರ್ ಮ್ಯಾನ್ಗಳಿಗಿರ್ಬೋದು, ಮತ್ತು PDO ಅವ್ರಿಗಿರ್ಬೋದು, ಮತ್ತು 8 ಗ್ರಾಮಗಳ ಪೈಕಿ ಏನು ಇವತ್ತು ಸರ್ಕಾರಿ ಶಾಲೆಗಳಿದೆ ಮತ್ತು ಅಂಗನವಾಡಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಆಶಾ ಕಾರ್ಯಕರ್ತರು, ಅಂಗನವಾಡಿ ಟೀಚರ್ಸು ಪ್ರತಿಯೊಬ್ಬರನ್ನು ಕುರಿಸಿ ಎಲ್ಲರಿಗೂ ಅವ್ರಿಗೂ ಸಹ ನಮ್ಮ ಒಂದು ಕೃತಜ್ಞತೆಗಳನ್ನ ತಿಳಿಸ್ಬೇಕಂತ ತೀರ್ಮಾನ ಮಾಡಿ ನಮ್ಮ ಎಲ್ಲ ಯಮರೆ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರುಗಳೆಲ್ಲ ಸೇರಿ ನಾವು ಇವತ್ತು ಅವರಿಗೆ ನಾವು ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಈ ಒಂದು ಸಂದರ್ಭದಲ್ಲಿ ಮಾಡಿದ್ವಿ. ಹಾಗೆ ಇದೇ ರೀತಿಯಲ್ಲೇ ಇವತ್ತು ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮ ಜೊತೆಯಲ್ಲಿ ಸುಮಾರು 5 ವರ್ಷಗಳಿಂದ ನಮ್ಮ ಸತತವಾಗಿ ಎಲ್ಲ ಮೀಡಿಯಾಗಳು, ಪ್ರಿಂಟ್ ಮೀಡಿಯಾಗಳು ಎಲ್ಲರೂ ನಮ್ಮ ಸಹೋದರರು ಸೇರಿ ಇವತ್ತು ನಮಗೆ ಉತ್ತೇಜನ ನೀಡಿ ಹೆಚ್ಚಿನ ಕಾರ್ಯಗಳನ್ನು ಮಾಡಲಿಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ಅವ್ರಿಗೂ ಸಹ ನಾನು ಇವತ್ತು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನ ಈ ಒಂದು ಸಂದರ್ಭದಲ್ಲಿ ಸಲ್ಲಿಸಿದ್ದೀವಿ. ಮತ್ತು ಅದೇ ರೀತಿಯಲ್ಲಿ ಎಲ್ಲ ಗ್ರಾಮಸ್ಥರಿಗೂ ಸಹ ಈ ಒಂದು 5 ವರ್ಷಗಳ ಕಾಲ ನಮ್ಮ ಪಂಚಾಯತಿ ವತಿಯಿಂದ ನಾವು ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಗ್ರಾಮಗಳಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳು ಒಗ್ಗೂಡಿ ಒಮ್ಮನಸ್ಸಿನಿಂದ ಎಲ್ಲನೂ ಒಂದು ಹುರುಪಿನಿಂದ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಎಲ್ಲ ಗ್ರಾಮಸ್ಥರಿಗೆ 8 ಗ್ರಾಮದ ಗ್ರಾಮಸ್ಥರಿಗೂ ನಾನು ಈ ಯಮರೆ ಗ್ರಾಮ ಪಂಚಾಯತಿಯ ಪರವಾಗಿ ನಮ್ಮೆಲ್ಲರ ಸದಸ್ಯರ ಪರವಾಗಿ ಅಧ್ಯಕ್ಷರ ಉಪಾಧ್ಯಕ್ಷರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ 5 ವರ್ಷ ಸರ್ ತಮಗೆ ಈ ಅಧಿಕಾರ ತೃಪ್ತಿ ತಂದಿದೆ ಸರ್? ಈ 5 ವರ್ಷ ನಿಜವಾಗಲೂ ಹೇಳ್ತಾ ಇದ್ದೀನಿ, ನಮಗೆ ಸಾಕಷ್ಟು ಕೆಲಸಗಳನ್ನು ಆದಷ್ಟು ಮಾಡಿದ್ದೀವಿ. ಆದರೆ ಪಂಚಾಯತಿಯಿಂದ ಬರ್ತಕ್ಕಂಥ ಟ್ಯಾಕ್ಸಲ್ಲಿ ಮಾಡಿದ್ವಿ ವಿನ ಸರ್ಕಾರದಿಂದ ಬಂದಿರತಕ್ಕಂಥ ಸೌಲಭ್ಯ ಅನುದಾನದಿಂದ ಏನು ಹೆಚ್ಚಿಗೆ ಕೆಲಸ ಆಗಲಿಲ್ಲ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಆದರೆ ಸಿದ್ದರಾಮಯ್ಯ ಅವರು 2013ರಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಮಾಡಿದಂಥ 5 ವರ್ಷದಲ್ಲಿ ಮಾಡಿದಂಥ ಕೆಲಸಗಳು ಇವತ್ತು 8 ಊರಿನ ಗ್ರಾಮಗಳಲ್ಲಿ ಒಂದು ಮನೆ ನಿವೇಶನ ಮಾಡಿಕೊಡೋದ್ರಿಂದ ಹಿಡಿದು ಪ್ರತಿಯೊಂದು ನಾವು ಮಾಡಿದ್ವಿ. ಆದರೆ ಈ ವರ್ಷದಲ್ಲಿ ಏನು ಬೆಳಕಿನಷ್ಟು ಏನು ನಾವು ಸಾಧನೆ ಮಾಡಿಲ್ಲ. ನಾವು ಮಾಡಿರ್ತಕ್ಕಂಥ ನಮ್ಮ ಮೆಂಬರ್ಸ್ ಎಲ್ಲ ಎಫರ್ಟ್ಸ್ ಹಾಕಿ ಒಂದು 9 ಕೋಟಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಇವತ್ತು ಊರನ್ನ ಏನು ಅವರಿಗೆ ಬೇಕಾಗಿದ್ದ ಮೂಲಭೂತ ಸೌಕರ್ಯಗಳಿರ್ತವೆ, ನೀರಿರ್ಬೋದು, ಚರಂಡಿ ಇರ್ಬೋದು, ವಿದ್ಯುತ್ ದೀಪ ಇರ್ಬೋದು, ಎಲ್ಲವನ್ನು ಸರ್ಕಾರಿ ಶಾಲೆಗಳಿಗೆ ಒತ್ತು ಕೊಡ್ತಕ್ಕಂಥದ್ದು, ಅಂಗವಿಕಲರಿಗೆ ಒತ್ತು ಕೊಡ್ತಕ್ಕಂಥದ್ದು, ಲೈಬ್ರರಿಗೆ ಒತ್ತು ಕೊಡ್ತಕ್ಕಂಥದ್ದು ಎಲ್ಲ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಸದಸ್ಯರುಗಳು. ಅದು ಇಲ್ಲಿ ಬರ್ತಕ್ಕಂಥ ಟ್ಯಾಕ್ಸಿಂದ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಬೆಳಕಣೆ ಅಷ್ಟೇ. ಹಾಗಾಗಿ ಏನು 2013ರಲ್ಲಿ ಸಿದ್ದರಾಮಯ್ಯ ಅವರು ಮಾಡಿದ್ರು, ಆದರೆ ಈ ವರ್ಷದಲ್ಲಿ ಅಯೋಮಯವಾಗಿ ನಾವು ಏನೂ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಅದೊಂದು ಬೇಸರದ ಸಂಗತಿ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರಿನಲ್ಲಿ ಆಯ್ಕೆ ಆಗ್ತಕ್ಕಂಥ ಸದಸ್ಯರುಗಳಿಗೆ ಇದೇ ರೀತಿಯಲ್ಲಿ ನೀವೆಲ್ಲರೂ ಸಹಕಾರ ಮಾಡಿ, ನಾವು ಸಹಕಾರ ಮಾಡ್ತೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ತಲುಪ್ತಕ್ಕಂಥ ಏನು ಮೂಲಭೂತ ಸೌಕರ್ಯಗಳು ಸಿಗ್ತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡೋಣ ಅಂತ ಹೇಳ್ತಾ ನಾನು ಗ್ರೇಟರ್ ಬೆಂಗಳೂರು ಒಪ್ಪಿಗೆ ಇದೆಯಾ? ಈಗ ಗ್ರೇಟರ್ ಬೆಂಗಳೂರು ಅದು ನಾನು ಇನ್ನೂ ಅದಕ್ಕೆ ಕ್ಲಾರಿಟಿನೇ ಇಲ್ಲ. ಒಬ್ರಿಗೂ ನಮ್ಮ ಪ್ರೆಸ್ ಮೀಡಿಯಾಗಳವ್ರು ಕೇಳಿದ್ರೂ ಕ್ಲಾರಿಟಿ ಇಲ್ಲ, ಆಫೀಸರ್ಗಳಿಗೆ ಕೇಳಿದ್ರೂ ಕ್ಲಾರಿಟಿ ಇಲ್ಲ. ಗ್ರೇಟರ್ ಬೆಂಗಳೂರು ಮಾಡ್ತಾರಾ, ನಗರಸಭೆ ಮಾಡ್ತಾರಾ, ಪುರಸಭೆ ಮಾಡ್ತಾರಾ, ಅಥವಾ ಗ್ರಾಮ ಪಂಚಾಯತಿಗಳೇ ಮಾಡ್ತಾರಾ? ಇವತ್ತಿಗೆ ಜಿಲ್ಲಾ ಪಂಚಾಯತಿ ಸುಮಾರು 5 ವರ್ಷಗಳ ಮೇಲೆ ಆಯಿತು.
ಇವತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗಳು ಮಾಡೋದಕ್ಕೆ ಆಗಲಿಲ್ಲ. ಮತ್ತು ಇವತ್ತು BBMP ಇದು ಅಷ್ಟೇ 5 ವರ್ಷ ಆಯಿತು. ಇವತ್ತು ಯಾವುದು ಬೆಂಗಳೂರಿನಲ್ಲಿ BBMPನಲ್ಲಿ ಯಾವುದೇ ಒಂದು ಕೌನ್ಸಿಲರ್ಗಳಿಲ್ಲ. ಆಡಳಿತವೆಲ್ಲ ಅಧಿಕಾರಿಗಳ ಕೈಗಿದೆ. ಅವ್ರ ಆಡದಾಟ ಯಾವುದೇ ಕಾರಣಕ್ಕೂ ಸರಿಯಾದ ಕೆಲಸ ಕಾಮಗಾರಿಗಳನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಇಲ್ಲೇನಂದರೆ 30 ಜನ ಸದಸ್ಯರುಗಳಿದ್ದೀವಿ. ಎಲ್ಲ ಅಧಿಕಾರಿಗಳ ಮೇಲೆ ನಾವು ಸ್ವಲ್ಪ ಫೋರ್ಸ್ ಮಾಡಿ ಹಳ್ಳಿಗಳಲ್ಲಿ ಏನಾಗಬೇಕು ಬಡವರಿಗೆ ಮೂಲಭೂತ ಸೌಕರ್ಯಗಳು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸನ ಎಲ್ಲ ಸದಸ್ಯರುಗಳು ಮಾಡಿದ್ದಾರೆ. ಮುಂದೆ ಜಯಶಂಕರ್ ನಡೆ ಯಾವ ರೀತಿ ಇರ್ತದೆ ಅವ್ರ ತಂಡ ಅಂತ? ಇಲ್ಲ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳು, ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರುಗಳು ಎಲ್ಲರೂ ಮುಂದೆ ಏನು ಗ್ರೇಟರ್ ಬೆಂಗಳೂರು ಆಗುತ್ತೋ ಅಥವಾ ಪುರಸಭೆ ಆಗುತ್ತೋ ಏನಾಗುತ್ತೋ ಅದನ್ನೆಲ್ಲ ಮುಂಚೂಣಿಯಲ್ಲಿ ಗೆದ್ದು ಬರ್ತಾರೆ. ಒಳ್ಳೊಳ್ಳೆ ಹೆಸರಿಟ್ಕೊಂಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಸದಸ್ಯರುಗಳು ಒಮ್ಮುಖವಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಹೆಸರಿದೆ. ಅವರವರ ಪಕ್ಷಗಳಲ್ಲಿ ಅವರವರ ಗೆದ್ದು ಬಂದು ಒಳ್ಳೆಯ ಒಂದು ಜನಗಳಿಗೆ ವ್ಯವಸ್ಥಿತವಾಗಿ ಕಲ್ಪಿಸ್ತಾರೆ. ಆದರೆ ನಾವು ರಾಜಕೀಯನ ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀನಿ. ಸರ್, ಕಳೆದ 10 ವರ್ಷಗಳಿಂದ ಜಯಶಂಕರ್ ಸಾಕಷ್ಟು ಅಭಿವೃದ್ಧಿ ಮಾಡಿರ್ತಾರೆ ಈ ಭಾಗದಲ್ಲಿ. ಈಗ ನೋಡಿದ್ರೆ ರಾಜಕೀಯ ಅಂತ್ಯ ಮಾಡ್ತೀರಿ ಅಂತ ಹೇಳ್ತಾ ಇದ್ರು. ಇಲ್ಲ, ಈಗ ಏನಾಗುತ್ತೆ, 14 ವರ್ಷದಿಂದ ಈ ಪಂಚಾಯತಿನಲ್ಲಿ ನಾವು ಏನೋ ಒಂದು ವೆಲ್ವಿಷರ್ ಆಗಿ ಎಲ್ಲರಿಗೂ ಸರಿದೂಗಿಸ್ಕೊಂಡು ಎಲ್ಲ ಪಕ್ಷಗಳನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ದಳ. ಇಲ್ಲಿ ಪಾರ್ಶಿಯಾಲಿಟಿ ಅನ್ನೋದೇ ಇಲ್ಲ. ಗೆಲ್ಲೋವರೆಗೂ ಅಷ್ಟೇ. ಗೆದ್ದು ಒಳಗಡೆ ಬಂದ ಮೇಲೆ ಯಾವ ಪಕ್ಷನೂ ಇಲ್ಲಿ ಇರಬಾರ್ದು ಅಂತೇಳಿ ನಾನು ಅವ್ರಿಗೆ ಆಜ್ಞೆ ಮಾಡಿದ್ದೆ. ಅದೇ ರೀತಿಯಲ್ಲಿ ನಮ್ಮ ಅಣ್ಣ ತಮ್ಮಂದರು, ನಮ್ಮ ಅಕ್ಕ ತಂಗಿರು ಪ್ರತಿಯೊಬ್ಬರು ಅದೇ ಭಾವನೆಯಲ್ಲಿ ನಮ್ಮ ಈ ಪಂಚಾಯತಿನ ನಡ್ಸ್ಕೊಂಡ್ಬಂದರು. ಒಂದು ವ್ಯವಸ್ಥಿತವಾಗಿ ನಡ್ಸ್ಕೊಂಡ್ಬಂದು ಎಲ್ಲ ಗ್ರಾಮಗಳಲ್ಲೂ ಅಭಿವೃದ್ಧಿ ಕಾರ್ಯಗಳಾಯಿತು. ಇನ್ನು ಮುಂದೆ ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಏನು 10 ವರ್ಷ ಸದಸ್ಯರುಗಳಾಗಿದ್ದರು ಅವರೆಲ್ಲನೂ ಒಳ್ಳೆಯ ವ್ಯಕ್ತಿಗಳು ಚೆನ್ನಾಗಿ ಆಡಳಿತವನ್ನು ಕೊಡ್ತಾರೆ ಅಂತ ನಾನು ನಂಬಿಕೊಂಡು ಅವರಿಗೆ ವಿಶ್ವಾಸವಾಗಿ ವೆಲ್ವಿಷರ್ ಆಗಿ ಕೊನೆವರೆಗೂ ಇರ್ತೀನಿ. ರಾಜಕೀಯದಲ್ಲಿ ನಾವಂತೂ ಯಾವುದಕ್ಕೂ ಇನ್ನು ಮೇಲೆ ಭಾಗಿಯಾಗಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಇದು ನಮಗೆ ಏನು ಇವತ್ತು ನಮ್ಗೆ ಏನಾದರೂ ಒಂದು ಆಗಬೇಕು ಅಂದಾಗ ಅದಕ್ಕೆ ಸರಿಯಾದ ಸ್ಪಂದನೆ ಇಲ್ಲದಿದ್ದಾಗ ನಮಗೆ ಯಾವುದೇ ಕಾರಣಕ್ಕೂ ಮಾಡಲಿಕ್ಕಾಗಲ್ಲ. ಆಗ ಜನಗಳ ಹತ್ರ ನಾವು ಬಯಸ್ಕೋಬೇಕಾಗ್ತದೆ. ಇವತ್ತವರೆಗೂ ಎಮ್ರೆ ಗ್ರಾಮದಲ್ಲಿ ಇವತ್ತವರೆಗೂ 10 ಎಕರೆ ಜಮೀನಿತ್ತು. 20-30 ವರ್ಷಗಳಿಂದ ಆಶ್ರಯ ನಿವೇಶನಕ್ಕಾಗಿತ್ತು. ಆಮೇಲೆ ಬಹುಮಾಡಿ ಕಟ್ಟಡಕ್ಕೆ ಹೋಯಿತು. ಈಗ ಆಶ್ರಯ ನಿವೇಶನಕ್ಕೆ ಅಂತ ಇದೆ. ಇದನ್ನು ಕೊಡೋದಕ್ಕೆ ಒಂದು 20-30 ಸೈಟ್ನ ಕೊಡೋದಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ಹಿಂದಿನ ಸರ್ಕಾರದಲ್ಲಿ ಇವತ್ತು SM ಕೃಷ್ಣ ಇರೋವಾಗ ಮತ್ತು ಬೇರೆ ಅಧಿಕಾರಿಗಳು ಬಂದಾಗ 20ಕ್ಕೆ 30, 30ಕ್ಕೆ 40, 50ಕ್ಕೆ 40 ಈ ಥರ ಎಲ್ಲ ಕೊಟ್ಟಿದ್ದರು ಸೈಟ್ಗಳೆಲ್ಲ ಕಡೆ. 60-40, 30-40, 20-30 ಎಲ್ಲ ಕೊಟ್ಟಿದ್ದರು. ಆದರೆ ಇವತ್ತಿನವರೆಗೂ 15 ವರ್ಷ ಆಯಿತು. ಇವತ್ತವರೆಗೂ ಒಂದು 20-30 ಸೈಟ್ನ ಇಡೀ ಆನೇಕಲ್ ತಾಲೂಕಿನಲ್ಲಿ ಯಾರಿಗೂ ಹಂಚಿಕೆ ಮಾಡಿಲ್ಲ. ಹಾಗಾಗಿ ಇವತ್ತು ಯಾವ ಹಳ್ಳಿಗಳಲ್ಲಿ ಸಹ ನೋಡಿ, ಈಗಲೂ ಹಳೆಯದು ಏನು ಕೇಶವಮೂರ್ತಿರಾವ್ ಕೊಟ್ಟಿರ್ತಕ್ಕಂಥ ಸೈಟ್ಗಳು ಬಿಟ್ಟರೆ ಇವತ್ತವರೆಗೂ ಒಂದು ಸೈಟ್ ಕೊಡೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಹಾಗಾಗಿ ಇಂಥ ರಾಜಕೀಯ ನಮ್ಗೆ ಏನಕ್ಕೆ ಬೇಕು ಅಂತೇಳಿ ನಾವು ಡಿಲೀಟ್ ಆಗ್ತಾ ಇದ್ದೀವಿ. ಸರ್, ನಿಮ್ಮದೇ ಸರ್ಕಾರ, ನಿಮ್ಮದೇ ಶಾಸಕರು, ನೀವೇ ಗೆಲ್ಸಿದ್ದು, ನೀವೇ ಈ ಥರ ಹೇಳಿದ್ರು ಹೇಗೆ ಅಂತ? ಈಗ ಶಾಸಕರು ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಅವ್ರ ಸರ್ಕಾರದಿಂದ ಏನು ತೊಗೊಬರ್ಬೇಕೋ ಅವುಗಳನ್ನೆಲ್ಲ ತೊಗೊಂಬಂದು ಅವರವರ ಒಂದು ಏರಿಯಾಗಳಲ್ಲಿ ಮಾಡ್ತಾಯಿದ್ದಾರೆ. ಆದರೆ ನಿಜವಾಗಿ ಬಡವ ದೀಪ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಯಾವುದು? ಒಂದು ಸೂರು, ಒಂದು ಸೈಟು, ಒಂದು ಸೂರು, ಒಂದು ಶಾಲೆಗಳು. ಆ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳು ಇವತ್ತು ಆನೇಕಲ್ ತಾಲೂಕಿನಲ್ಲಿ ಒಳ್ಳೊಳ್ಳೆ ಶಾಲೆಗಳನ್ನ ಒಂದೊಂದು ಹೋಬಳಿ ವೈಸೋ ತಾಲೂಕು ವೈಸೋ 1-2-3 ಮಾಡಿದರೆ ಇವತ್ತು ಯಾಕೆ ಪ್ರೈವೇಟ್ ಸ್ಕೂಲ್ಗಳಿಗೆ ಯಾಕೆ ಹೋಗ್ತಾಯಿದ್ರು? ನಮ್ಮದೇ ಶಾಲೆಗಳಿದ್ದಾವೆ, ಯಾಕೆ ಬರ್ತಾಯಿದ್ದಾರೆ ಬಡವರು? ಅಲ್ಲೇ ಹೋಗ್ಬೇಕಾಗಿತ್ತಲ್ಲ. ಒಳ್ಳೆ ಕ್ವಾಲಿಟಿ ಇಲ್ಲ, ಅದಕ್ಕೆ ಬರ್ತಾಯಿದ್ದಾರೆ. ಹಾಗಾಗಿ ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ನ ಕೊಡಬೇಕಂದ್ರೆ ಒಳ್ಳೆಯ ಒಂದು ಶಾಲೆಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು. ಮತ್ತು ಒಳ್ಳೆಯ ಹಾಸ್ಪಿಟಲ್ಗಳನ್ನ ಕೊಡಬೇಕು. ಜನ ಕೇಳೋದು ಏನು ಕೇಳಲ್ಲ, ದುಡ್ಡು ಕೇಳಲ್ಲ ಯಾರನ್ನು. ಬದುಕಲಿಕ್ಕೆ ಒಂದು ಮನೆ ಬೇಕು, ಒಂದು ಸೈಟ್ ಬೇಕು, ಅಥವಾ ಉದ್ಯೋಗ ಬೇಕು. ಮೂರನೇದು ಅವರಿಗೆ ಆರೋಗ್ಯ ಬೇಕು. ಇಷ್ಟನ್ನ ಆಸೆ ಪಡ್ತಾರೆ ಎಲ್ಲ ಜನ. ಹಾಗಾಗಿ ಅದನ್ನು ಸ್ಪಂದನೆ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ನಾವು ನಿಷ್ಪ್ರಾಯಕರಾಗಿದ್ದೀವಿ. ಒಂದು ಗ್ರಾಮ ಪಂಚಾಯತಿಯಲ್ಲಿ ನಿಂತ್ಕೊಂಡು ನಮಗೆ ಇವತ್ತವರೆಗೂ 8 ಊರಿನಲ್ಲಿ ಒಂದು ಸೈಟ್ ಕೊಡೋದಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ಹಾಗಾಗಿ ಇದನ್ನು ಬೇಜಾರು ಮಾಡಿಕೊಂಡು ನಾನು ಇವತ್ತಿಗೆ ಮುಕ್ತ ಮಾಡ್ತಾಯಿದ್ದೀನಿ.